ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಮೀ ವಾಚ್ ರಿವಾಲ್ವ್ ಆಕ್ಟಿವ್ ಸ್ಮಾರ್ಟ್ ವಾಚ್ ಇರುವಂಥದ್ದು. ಈ ಒಂದು ಸ್ಮಾರ್ಟ್ ವಾಚ್ನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಈ ಒಂದು ಸ್ಮಾರ್ಟ್ ವಾಚಲ್ಲಿ ಇನ್ಬಿಲ್ಟ್ ಅಲೆಕ್ಸಾ ಇರುವಂಥದ್ದು. ನಾನಂತೂ ಈ ಒಂದು ಸ್ಮಾರ್ಟ್ ವಾಚನ್ನು ಅನ್ಬಾಕ್ಸ್ ಮಾಡೋದಕ್ಕೆ ಹೆವಿ ಎಕ್ಸೈಟ್ ಆಗಿದ್ದೀನಿ. ಈ ಒಂದು ಸ್ಮಾರ್ಟ್ ವಾಚ್ ಏನಿದೆ ಕೇವಲ 10,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. 10,000 ರೂಪಾಯಿಗೆ ಒಂದು ಸ್ಮಾರ್ಟ್ ವಾಚ್ನ ಪರ್ಚೇಸ್ ಮಾಡ್ಬೋದು. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಸ್ಮಾರ್ಟ್ ವಾಚನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ರೆ ಈ ಒಂದು ಸ್ಮಾರ್ಟ್ ವಾಚ್ನ ಬಾಕ್ಸ್ ನಿಮಗೆ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಎಲ್ಲ ಸಿಗ್ತಾ ಇದೆ. ಅದರ ಕೆಳಗಡೆ ಈ ಒಂದು ಸ್ಮಾರ್ಟ್ ವಾಚ್ ನಿಮಗೆ ನೋಡೋ ಸಿಗ್ತಾ ಇರುವಂಥದ್ದು. ಫಸ್ಟು ಕಡೆ ತುಂಬ ಪ್ರೀಮಿಯಂ ಅಂತ ಅನ್ನಿಸ್ತಾ ಇದ್ರ ಬಗ್ಗೆ ಆಮೇಲೆ ಮಾತನಾಡೋಣ. ಈ ಒಂದು ಬಾಕ್ಸ್ನ ಕೆಳಗಡೆ ನಿಮಗೆ ಒಂದು ಚಾರ್ಜಿಂಗ್ ಡಾಕ್ ಸಿಗ್ತಾ ಇದೆ ಆಯ್ತಾ, ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕು. ಸೊ ಅದನ್ನ ಬಿಟ್ಟರೆ ಬೇರೇನು ಸಹ ಒಂದು ಬಾಕ್ಸ್ ಒಳಗೆ ನಿಮಗೆ ಸಿಗ್ತಾರೆ. ಇನ್ನು ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ವಾಚಿಗೆ ಬಂತು ಅಂತಂದ್ರೆ ಆಗಲೇ ನನಗೆ ತುಂಬ ಒಳ್ಳೆ ಕ್ವಾಲಿಟಿಯ ಬಿಲ್ಡನ್ನು ಹೊಂದಿರುವಂಥದ್ದು. ಒಂದು ಲೆವೆಲಿಗೆ ಲೈಟ್ ವೇಟ್ ಇದೆ. ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರಾಚ್ ಆಗೋದಿಲ್ಲ. ಸ್ಕ್ರೀನ್ ಸೈಜ್ ಒಂದು ಲೆವೆಲಿಗೆ ತುಂಬ ದೊಡ್ಡದಾಗಿ ಕಾಣುತ್ತೆ. ಈ ಒಂದು ಸ್ಮಾರ್ಟ್ ವಾಚಲ್ಲಿ ನಿಮಗೆ 2 ಬಟನ್ಸ್ ಇರುವಂಥದ್ದು, ಒಂದು ಹೋಮ್ ಬಟನ್ನು ಮತ್ತು ಇನ್ನೊಂದು ಬ್ಯಾಕ್ ಬಟನ್ನು. ಮತ್ತು ನೀವೊಂದು ಶಾರ್ಟ್ಕಟ್ ರೀತಿ ಕೂಡ ಯೂಸ್ ಮಾಡ್ಕೊಬೋದು. ಈ ಒಂದು ಸ್ಮಾರ್ಟ್ ವಾಚ್ ಒಂದು ಲೆವೆಲಿಗೆ ತುಂಬ ತಿನ್ ಆಗಿರುವಂಥದ್ದು. ಇದರ ಬಾಡಿ ಬಂದ್ಬಿಟ್ಟು ಪ್ಲಾಸ್ಟಿಕ್ ಬಾಡಿ ಆಯಿತಾ, ಒಂದು ಒಳ್ಳೆ ಕ್ವಾಲಿಟಿಯ ಪ್ಲಾಸ್ಟಿಕ್ನಿಂದ ಆಗಿರುವಂಥದ್ದು. ಹಿಂದಕ್ಕೆ ಬಂತು ಅಂದರೆ ಇದು ಕೂಡ ಪ್ಲಾಸ್ಟಿಕ್ಕು. ಹಿಂಗಡೆ ನಿಮಗೆ ಈ ಒಂದು ಚಾರ್ಜಿಂಗ್ ಡಾಕ್ ಮತ್ತು ಸೆನ್ಸರ್ಸ್ಗಳು ಸಿಗ್ತಾ ಇರುವಂಥದ್ದು. ಇನ್ನು ಬೆಲ್ಟಿಗೆ ಬಂತು ಅಂದರೆ ಕ್ಲಾಸಿಕ್ ಬೆಲ್ಟು, ರಬ್ಬರ್ ಬೆಲ್ಟು, ತುಂಬ ಕಂಫರ್ಟಬಲ್ ಆಗಿ ಕೈಗೆ ನೀವು ಸ್ಟ್ರಾಪ್ ಮಾಡ್ಕೊಬೋದು. ಸೊ ನನಗೇನೋ ಈ ಒಂದು ವಾಚ್ನ ಬಿಲ್ಡ್ ಕ್ವಾಲಿಟಿ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಸ್ಯಾಟಿಸ್ಫೈ ಆಯಿತು ಈ ಒಂದು ಪ್ರೈಸ್. 10,000 ರೂಪಾಯಿಗೆ ಒಂದು ಒಳ್ಳೆ ಕ್ವಾಲಿಟಿಯ ಬಿಲ್ಡನ್ನು ಮತ್ತು ಡಿಸೈನ್ ಅದು ಹೊಂದಿರುವಂಥದ್ದು. ಇನ್ನು ಡಿಸ್ಪ್ಲೇಗೆ ಬಂತು ಅಂತಂದರೆ ಈ ಒಂದು ಸ್ಮಾರ್ಟ್ ವಾಚಲ್ಲಿ 35 mm ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಡಿಸ್ಪ್ಲೇ ಕ್ಲಾರಿಟಿ ಸಖತ್ತಾಗಿದೆ ಮತ್ತು ತುಂಬ ಬ್ರೈಟ್ ಆಗಿರುವಂಥದ್ದು. ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು ನನಗೆ. ಮತ್ತು ಯೂಸರ್ ಇಂಟರ್ಫೇಸ್ ಕೂಡ ಅಷ್ಟೇ ತುಂಬ ಸ್ಮೂತಾಗಿ ನ್ಯಾವಿಗೇಟ್ ಆಗುತ್ತೆ. ಡಿಸ್ಪ್ಲೇ ಅಂತೂ ಹೆವಿ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು ನನಗೆ. ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಈ ಒಂದು ಪ್ರೈಸ್ಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸ್ಮಾರ್ಟ್ ವಾಚನ್ನು ಶಾಮಿ ವೇರ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಒಂದು ಅಪ್ಲಿಕೇಶನ್ ಮುಖಾಂತರ ಸ್ಮಾರ್ಟ್ ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು. ಆ ಒಂದು ಅಪ್ಲಿಕೇಶನ್ ಸ್ಟ್ಯಾಟ್ಸನ್ನು ನೋಡ್ಬೋದು, ಎಷ್ಟು ಸ್ಟೆಪ್ಸ್ ಇಟ್ಟಿದೆ, ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದ್ರು ಮತ್ತು ವಾಚ್ ಫೇಸ್ನೆಲ್ಲ ಚೇಂಜ್ ಮಾಡೋದು. ಅಪ್ಲಿಕೇಶನ್ ನನಗೆ ತುಂಬ ಇಷ್ಟ ಆಯಿತು. ಇನ್ನು ಈ ಒಂದು ಸ್ಮಾರ್ಟ್ ವಾಚ್ನ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಸ್ಮಾರ್ಟ್ ವಾಚಲ್ಲಿ ಬ್ಲೂಟೂತ್ 5.0 ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಮತ್ತು ಈ ಒಂದು ಸ್ಮಾರ್ಟ್ ವಾಚಲ್ಲಿ ಇನ್ಬಿಲ್ಟ್ GPS ಕೂಡ ಇರುವಂಥದ್ದು. ಅದರಿಂದ ವರ್ಕೌಟ್ಗೆ ನಿಮ್ಮ ಫೋನ್ನ ತಗೋ ಅವಶ್ಯಕತೆನೇ ಇಲ್ಲ. ಈ ಒಂದು ವಾಚ್ ಹಾಕೊಂಡ್ರೆ ಸಾಕು, ಲೊಕೇಶನ್ ಇದರಲ್ಲಿ ಟ್ರ್ಯಾಕ್ ಆಗುತ್ತೆ. ಆಮೇಲೆ ಬೇಕಾದರೆ ನಿಮ್ಮ ಫೋನಿಗೆ ಅದನ್ನು ಸಿಂಕ್ ಮಾಡ್ಕೊಬೋದು. ಅದಷ್ಟೇ ಅಲ್ಲ, ಈ ಒಂದು ಸ್ಮಾರ್ಟ್ ವಾಚಲ್ಲಿ ಬಾರೋಮೀಟರ್ ಕೂಡ ಇದೆ. ಸೊ ಏರ್ ಪ್ರೆಷರು, ಎಲಿವೇಶನ್ ಪ್ರತಿಯೊಂದನ್ನು ಕೂಡ ಈ ಒಂದು ಸ್ಮಾರ್ಟ್ ವಾಚಲ್ಲಿ ನೋಡ್ಬೋದು. ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಕಾಂಪಾಸ್ ಕೂಡ ಇದೆ. ಸೊ ನಾರ್ತು ಸೌತ್ ಯಾವುದು ಎಲ್ಲ ಇದರಲ್ಲೇ ನೋಡ್ಕೊಬೋದು. ಇದನ್ನು ಬಿಟ್ಟರೆ ಒಂದು ಸ್ಮಾರ್ಟ್ ವಾಚಲ್ಲಿ ಎಲ್ಲ ಸ್ಮಾರ್ಟ್ ಬ್ಯಾಂಡ್ ಮತ್ತು ಸ್ಮಾರ್ಟ್ ವಾಚ್ ಇರೋ ರೀತಿ ಹಾರ್ಟ್ ರೇಟ್ ಸೆನ್ಸರ್ ಇದೆ, ಬ್ಲಡ್ ಆಕ್ಸಿಮೀಟರ್ ಇರುವಂಥದ್ದು, ಸ್ಟೆಪ್ ಕೌಂಟರ್ ತುಂಬ ಅಕ್ಯುರೇಟ್ ಆಗಿ ಮಾಡುತ್ತೆ. ಹಾರ್ಟ್ ರೇಟ್ ಸೆನ್ಸರ್ ಪ್ರತಿಯೊಂದು ಕೂಡ ತುಂಬ ಅಕ್ಯುರೇಟ್ ಆಗಿರುವಂಥದ್ದು. ಆದರೆ ಮೆಡಿಕಲ್ ಎಕ್ವಿಪ್ಮೆಂಟ್ ರೀತಿ ಈ ಒಂದು ಬ್ಲಡ್ ಆಕ್ಸಿಮೀಟರ್ನ ನೀವು ಯೂಸ್ ಮಾಡೋದಕ್ಕಾಗೋದಿಲ್ಲ. ಸೊ ನನಗಂತೂ ಈ ಒಂದು ಸ್ಮಾರ್ಟ್ ವಾಚ್ ಇರುವಂಥ ಪ್ರತಿಯೊಂದು ಫೀಚರ್ ತುಂಬ ಇಷ್ಟ ಆಯಿತು. ಸುಮಾರು 100ಕ್ಕಿಂತ ಹೆಚ್ಚು ವರ್ಕೌಟ್ಗಳಿರುವಂಥದ್ದು ಆಯಿತಾ. ಸೊ ಯಾವ ವರ್ಕೌಟ್ ಬೇಕಾದ್ರೆ ನೀವು ಹಾಕೊಬೋದು. ಮತ್ತು ಶಾರ್ಟ್ ಕಟ್ ಕೂಡ ಇದೆ. ಈ ಕೆಳಗಡೆ ಬಟನ್ ನೀವು ಅಮ್ಕಿದ್ರೆ ಈ ಒಂದು ವರ್ಕೌಟ್ ಓಪನ್ ಆಗಿದೆ. ಅದನ್ನು ಬೇಕಾದ್ರೆ ಬೇರೆದಕ್ಕೆ ಅಸೈನ್ ಕೂಡ ಮಾಡ್ಕೊಬೋದು. ಮತ್ತು ಈ ಒಂದು ಸ್ಮಾರ್ಟ್ ವಾಚ್ಗೆ ಪ್ರತಿಯೊಂದು ಅಪ್ಲಿಕೇಶನ್ ನೋಟಿಫಿಕೇಶನ್ ಬರುತ್ತೆ ಆಯಿತಾ. ನೋಟಿಫಿಕೇಶನ್ ಬಂತು ಅಂತಾರೆ ಅಥವಾ ಮೆಸೇಜ್ ಬಂತು ಅಂತ ಜಸ್ಟ್ ನೋಡ್ಬೋದು ನೀವು. ಓಪನ್ ಮಾಡಿ ಈ ಒಂದು ಸ್ಮಾರ್ಟ್ ವಾಚಲ್ಲಿ ರಿಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಕಾಲ್ ಬಂದರೂ ಕೂಡ ಅಷ್ಟೇ ಜಸ್ಟ್ ರಿಜೆಕ್ಟ್ ಮಾಡ್ಬೋದು ಅಥವಾ ಸೈಲೆಂಟ್ ಮಾಡ್ಬೋದು. ಇದರಲ್ಲಿ ಮೈಕ್ರೋಫೋನ್ ಇದೆ, ಬಟ್ ಸ್ಟಿಲ್ ನಾವು ಈ ಒಂದು ಸ್ಮಾರ್ಟ್ ವಾಚಲ್ಲಿ ಇಲ್ಲೇ ರಿಸೀವ್ ಮಾಡಿ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಬೇಜಾರಾಗುವಂಥ ವಿಷಯ. ಬಟ್ ಸ್ಟಿಲ್ ಪ್ರೈಸ್ ರೇಂಜನ್ನು ನೋಡಿಕೊಂಡ್ರೆ ಓಕೆ, ಕಾಂಪ್ರಮೈಸ್ ಮಾಡ್ಕೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಯಿತಾ. ಇನ್ನು ಈ ಒಂದು ಸ್ಮಾರ್ಟ್ ವಾಚ್ನ ಯೂಸರ್ ಇಂಟರ್ಫೇಸ್ ನನಗಂತೂ ಹೆವಿ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು. ತುಂಬ ಸ್ಮೂತಾಗಿ ನ್ಯಾವಿಗೇಟ್ ಆಗುತ್ತೆ. ಎಲ್ಲೂ ಕೂಡ ಲ್ಯಾಗಿ ಅಂತ ನನಗೆ ಅನ್ನಿಸ್ತಿಲ್ಲ. ಅದಂತೂ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಇನ್ನು ಈ ಒಂದು ಸ್ಮಾರ್ಟ್ ವಾಚ್ ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು ಆಯಿತಾ. 580 m ವಾಟರ್ ರೆಸಿಸ್ಟೆಂಟ್ ರೇಟಿಂಗು. ಸೊ ನೀರಲ್ಲಿ ಅದಿದ್ರು ಕೂಡ ಹಾಕೊಂಡು ಸ್ನಾನ ಮಾಡಿದ್ರು ಕೂಡ ಏನೂ ಆಗೋದಿಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ವಾಚ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಈ ಒಂದು ವಾಚ್ ಇರುವಂಥ ಇನ್ಬಿಲ್ಟ್ ಅಲೆಕ್ಸಾ ಬಗ್ಗೆ ಮಾತನಾಡೋಣ ಆಯಿತಾ. ಈ ಒಂದು ಫೀಚರ್ನ ಈ ಒಂದು ಶಾಮಿ ವೇರ್ ಅಪ್ಲಿಕೇಶನ್ ಮುಖಾಂತರ ಎನೇಬಲ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಅಮೆಝಾನ್ ಅಕೌಂಟಿಗೆ ಲಾಗಿನ್ ಆಗಬೇಕು. ಅದಾದ ನಂತರ ಡೈರೆಕ್ಟಾಗಿ ನೀವೇನೇ ಪ್ರಶ್ನೆಯನ್ನು ಕೇಳಿದ್ರೆ ಈ ಒಂದು ಸ್ಮಾರ್ಟ್ ವಾಚಲ್ಲಿ ಉತ್ತರ ಸಿಗುತ್ತೆ ನಿಮಗೆ. ಒಂದೇನಂತ ಅಂದರೆ ಈ ಒಂದು ಸ್ಮಾರ್ಟ್ ವಾಚ್ ನಿಮ್ಮ ಫೋನಿಗೆ ಕನೆಕ್ಟ್ ಆಗಿರಬೇಕಷ್ಟೇ ಆಯಿತಾ, ಇಂಟರ್ನೆಟ್ಗೋಸ್ಕರ. ಈ ಒಂದು ವಾಚಲ್ಲಿ ಏನೇ ಪ್ರಶ್ನೆಯನ್ನು ಕೇಳಿದ್ರೆ ಈ ಒಂದು ವಾಚಲ್ಲಿ ಟೆಕ್ಸ್ಟ್ನ ಮುಖಾಂತರ ಉತ್ತರವನ್ನು ಕೊಡುತ್ತೆ. ಅದು ಓಪನ್ ಆಗಿ ಮಾತಾಡಲ್ಲ, ಜಸ್ಟ್ ಟೆಕ್ಸ್ಟಲ್ಲಿ ಉತ್ತರ ಸಿಗುತ್ತೆ ನಿಮಗೆ. ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು, ನಮ್ಮ ದೇಶದ ರಾಷ್ಟ್ರಪತಿ ಯಾರು, ಪ್ರತಿಯೊಂದು ಪ್ರಶ್ನೆಗೂ ಈ ಒಂದು ವಾಚಲ್ಲಿ ಉತ್ತರ ಸಿಗುತ್ತೆ. ಮತ್ತು ನನಗೆ ಹೆವಿ ಇಷ್ಟ ಆಗಿದ್ದ ಫೀಚರು ಈ ಒಂದು ವಾಚ್ನ ಮುಖಾಂತರ ನಮ್ಮ ಸ್ಮಾರ್ಟ್ ಹೋಮನ್ನು ಕಂಟ್ರೋಲ್ ಮಾಡ್ಕೊಬೋದು ಅಲೆಕ್ಸಾ ಮುಖಾಂತರ. ಈ ಒಂದು ಸ್ಮಾರ್ಟ್ ವಾಚ್ನ ಮೇಲ್ಗಡೆ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರಿ ಅಂತಂದರೆ ಅಲೆಕ್ಸಾ ಟ್ರಿಗರ್ ಆಗುತ್ತೆ. ನಂತರ ಪ್ರಶ್ನೆಯನ್ನು ಕೇಳ್ಬೋದು ನೀವು. ಟರ್ನ್ ಆನ್ ಲ್ಯಾಂಪ್ ನೋಡ್ಬೋದು. ಹಿಂದ್ಗಡೆ ಆಫ್ ಆಗಿದ್ದಂಥ ಲೈಟು ಆನ್ ಆಯಿತು. ಅದಷ್ಟೇ ಅಲ್ಲ, ಟರ್ನ್ ಆಫ್ ಟಿವಿ, ಟರ್ನ್ ಆನ್ ಟಿವಿ,
ಓಪನ್ ನೆಟ್ಫ್ಲಿಕ್ಸ್ ಇನ್ ಟಿ ವಿ. ನೋಡ್ಬೋದು ಆ್ಯಕ್ಚುಲಿ ಹಿಂದ್ಗಡೆ ನೆಟ್ಫ್ಲಿಕ್ಸ್ ಕೂಡ ಆನ್ ಆಯಿತು. ಲಿಟ್ರಲಿ ಪ್ರತಿಯೊಂದನ್ನು ಕೂಡ ನಾವು ಈ ಒಂದು ಸ್ಮಾರ್ಟ್ ವಾಚಲ್ಲೇ ಕಂಟ್ರೋಲ್ ಮಾಡ್ಬೋದು. ನನಗಂತೂ ಈ ಒಂದು ಸ್ಮಾರ್ಟ್ ವಾಚಲ್ಲಿ ಇಷ್ಟ ಆಗಿದ್ದು ಈ ಒಂದು ವಾಚ್ ಇರುವಂಥ ಇನ್ಬಿಲ್ಟ್ ಅಲೆಕ್ಸಾ ಆಯಿತಾ. ಲಿಟ್ರಲಿ ಈ ಒಂದು ವಾಚ್ನ ಮುಖಾಂತರ ಪ್ರತಿಯೊಂದು ಸ್ಮಾರ್ಟ್ ಡಿವೈಸನ್ನು ಕಂಟ್ರೋಲ್ ಮಾಡ್ಬೋದು. ಕ್ರೇಜಿ ಫೀಚರ್ ಆಯಿತಾ. ಮತ್ತು ಈ ಒಂದು ಸ್ಮಾರ್ಟ್ ವಾಚ್ 10,000 ರೂಪಾಯಿಗೆ ಕಣ್ಣು ಮುಚ್ಕೊಂಡು ತೊಗೊಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಅಮೋಲೆಡ್ ಡಿಸ್ಪ್ಲೇ ತುಂಬ ಸ್ಮೂತ್ ಆಗಿದೆ, ಫೀಚರ್ಸ್ ಒಂದು ತುಂಬ ಸಖತ್ತಾಗಿರುವಂಥ, ಜೊತೆಗೆ ಇನ್ಬಿಲ್ಟ್ ಅಲೆಕ್ಸಾ ಕೂಡ ಸಿಗ್ತಾ ಇದೆ ಆಯಿತಾ. 10,000 ರೂಪಾಯಿಗೆ ಒಂದು ಒಳ್ಳೆ ಸ್ಮಾರ್ಟ್ ವಾಚ್. ಈ ಒಂದು ಪ್ರೈಸ್ ರೇಂಜಲ್ಲಿ ನೀವೇನಾದರೂ ಒಂದು ವಾಚ್ನ ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಸದ್ಯಕ್ಕೆ ಈ ಒಂದು ಸ್ಮಾರ್ಟ್ ವಾಚ್ ತುಂಬ ಸೂಪರ್ ಆಗಿದೆ. ಬಿಲ್ಡ್ ಕ್ವಾಲಿಟಿ ವೈಸು, ತುಂಬ ಲುಕ್ ವೈಸು ಕೂಡ ತುಂಬ ಚೆನ್ನಾಗಿದೆ ಆಯಿತಾ. ನನಗೆ ಈ ಕಲರ್ ಅಷ್ಟೊಂದು ಇಷ್ಟ ಆಗಿಲ್ಲ, ಇದು ಬಿಟ್ಟು ಬೇರೆ ಕಲರ್ಗಳು ಕೂಡ ಇರ್ತವೆ, ಅದನ್ನು ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಒಟ್ಟಿಗೆ 10,000 ರೂಪಾಯಿಗೆ ನೀವು ಆರಾಮಾಗಿ ಈ ಒಂದು ವಾಚನ್ನು ಪರ್ಚೇಸ್ ಮಾಡ್ಬೋದು ಅಂತೀನಿ. ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋಲಿ.